ನಮಸ್ಕಾರ, ಹೇಗಿದ್ದೀರಾ? ನಿಮ್ಗೂ ನಿಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದಿದೆನಾ? ಯಾವ ವಿಡಿಯೋನಿಂದ ಆ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಕರೆಕ್ಟ್ ವಿಡಿಯೋನೇ ಕ್ಲಿಕ್ ಮಾಡಿದೀರಾ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದಿದ್ರೆ ಆ ಒಂದು ಪ್ರಾಬ್ಲಮ್ ಏನಿದೆ, ಯಾವ ವಿಡಿಯೋದಿಂದ ಬಂದಿದೆ, ಅದನ್ನ ಹೇಗೆ ತಿಳ್ಕೊಬೇಕಂತ ನೋಡೋಣ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಯೂಟ್ಯೂಬ್ ಅವರು ರಿಯೂಸ್ ಕಂಟೆಂಟ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮೇಲ್ ಮುಖಾಂತರ ನಿಮ್ಗೆ ತಿಳಿಸ್ತಾರೆ ನಿಮ್ಮ ಚಾನೆಲ್ ನಲ್ಲಿ ರಿಯೂಸ್ ಕಂಟೆಂಟ್ ಇದೆ ಅಂತ. ಬಟ್ ಅವರು ಯಾವ ವಿಡಿಯೋದಲ್ಲಿ ಇದೆ ಅಂತ ಹೇಳಲ್ಲ. ಅದನ್ನ ಹುಡುಕಿ ತೆಗೆದು ಮತ್ತೆ ರೀಅಪ್ಲೈ ಮಾಡೋ ಕೆಲಸ ನಿಮ್ದು. ಸೊ ಆ ಒಂದು ರಿಯೂಸ್ ಕಂಟೆಂಟ್ ವಿಡಿಯೋ ನಿಮ್ಮ ಚಾನೆಲ್ ನಲ್ಲಿ ಯಾವ್ದು ಅಂತ ಕಂಡುಹಿಡಿಯಕ್ಕೆ ಸಿಂಪಲ್ ಆಗಿ 2 ಮೆಥಡ್ ಇದೆ. ಆ 2 ಮೆಥಡ್ ಯಾವ್ದಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೂ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಇದ್ರೆ ಈ ವಿಡಿಯೋದಿಂದ ಆ ಒಂದು ಪ್ರಾಬ್ಲಮ್ ಕೂಡ ನಿಮ್ಗೆ ಸಾಲ್ವ್ ಆಗುತ್ತೆ. ಬಟ್ ನಿಮ್ಗೆ ಇನ್ನೂ ರಿಯೂಸ್ ಕಂಟೆಂಟ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ಹೊಸಬ್ರು ಅನ್ಸುತ್ತೆ, ನೋ ಪ್ರಾಬ್ಲಮ್. ಅದ್ರ ಬಗ್ಗೆ ನಾನು ಆಲ್ರೆಡಿ 2 ವಿಡಿಯೋನ ಮಾಡಿದೀನಿ. ಆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ರಿಯೂಸ್ ಕಂಟೆಂಟ್ ಅಂದ್ರೆ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈಗ ಮ್ಯಾಟರ್ ಗೆ ಬರೋಣ. ಫಸ್ಟ್ ಮೆಥಡ್ ಏನಂದ್ರೆ, ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ಹೋಗಿ ಇಲ್ಲಿ ನೀವು ಕಂಟೆಂಟ್ ಅಲ್ಲಿ ಹೋಗಿ ಸಾರ್ಟ್ ಬೈ ಮೇಲ್ ಇದೆಲ್ಲ ಅದನ್ನ ಕ್ಲಿಕ್ ಮಾಡಿ ಮೋಸ್ಟ್ ವ್ಯೂಡ್ ವಿಡಿಯೋಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಚಾನೆಲ್ ನಲ್ಲಿ ಯಾವೆಲ್ಲ ಮೋಸ್ಟ್ ವಿಡಿಯೋಸ್ ಅಂದ್ರೆ ಯಾವೆಲ್ಲ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಅದನ್ನ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ 1 by 1 ಅಟ್ಲೀಸ್ಟ್ 30% ನಿಮ್ಮ ವಿಡಿಯೋಸ್ ನ ಅಂದ್ರೆ ನೀವೇನಾದ್ರೂ 100 ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಇದರಲ್ಲಿ ನೀವು 30 ವಿಡಿಯೋಸ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ. ವಿಡಿಯೋದಲ್ಲಿ ಏನೆಲ್ಲ ಚೆಕ್ ಮಾಡ್ಬೇಕಂತ ಮುಂದೆ ತಿಳಿಸ್ತೀನಿ. ಮೊದಲು ಹೇಗೆ ಚೆಕ್ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಇದೇ ರೀತಿಯಾಗಿ ನೀವೇನಾದ್ರೂ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಶಾರ್ಟ್ಸ್ ಅಲ್ಲಿ ಹೋಗಿ ಇಲ್ಲೂ ಕೂಡ ಸಾರ್ಟ್ ಬೈ ಮೋಸ್ಟ್ ವಿಡಿಯೋಸ್ ನ ಸೆಲೆಕ್ಟ್ ಮಾಡಿ. ಇಲ್ಲೂ ಕೂಡ ಅಷ್ಟೇ 30% ನಿಮ್ಮ ವಿಡಿಯೋಸ್ ನ ಚೆಕ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಚೆಕ್ ಮಾಡೋದು ಹೇಗಪ್ಪ ಅಂದ್ರೆ, ನೋಡಿ ಇಲ್ಲಿ ಯಾವುದೇ ಒಂದು ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಯೂಟ್ಯೂಬ್ ಐಕಾನ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಓಪನ್ ಆಗುತ್ತೆ. ಈಗ ನೀವು ವಿಡಿಯೋದಲ್ಲಿ ಏನನ್ನ ಚೆಕ್ ಮಾಡ್ಬೇಕಂತ ನೋಡೋಣ. ನಿಮ್ಮ ವಿಡಿಯೋಸ್ ನಲ್ಲಿ ನಿಮ್ಮದೇ ಆದಂತಹ ಓನ್ ವಾಯ್ಸ್ ಇದೆನಾ, ನಿಮ್ಮದೇ ಫೇಸ್ ಕ್ಯಾಮ್ ವಿಡಿಯೋ ಇದೆನಾ? ಅಂದ್ರೆ ನಾನು ಈ ವಿಡಿಯೋ ಮಾಡ್ತಿದ್ದೀನಲ್ಲ ಇದರಲ್ಲಿ ನನ್ನ ಫೇಸ್ ನಿಮ್ಗೆ ಕಾಣ್ತಾ ಇದೆ, ಇದನ್ನೇ ಫೇಸ್ ಕ್ಯಾಮ್ ವಿಡಿಯೋ ಅಂತ ಹೇಳ್ತಾರೆ. ಅದೇ ನೀವು ಏನಾದ್ರೂ ಫೇಸ್ಲೆಸ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ ಬರೇ ವಿಡಿಯೋ ನಡೀತಾ ಇರುತ್ತೆ, ಅದಕ್ಕೆ ಹಿಂದ್ಗಡೆ ನೀವು ವಾಯ್ಸ್ ಓವರ್ ನ ಕೊಡ್ತಾ ಇರ್ತೀರಾ. ಅಂತ ಕೇಸಲ್ಲಿ ಆ ಒಂದು ವಿಡಿಯೋ ಏನಿದೆ ನಿಮ್ಮದೇ ಆದಂತಹ ವಿಡಿಯೋಸ್ ಇದೆನಾ, ಅಥವಾ ಬೇರೆ ಯಾರ್ದ ವಿಡಿಯೋನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇಂದಾನೇ ಇರಬಹುದು ಅದನ್ನ ಮತ್ತೆ ರೀಅಪ್ಲೋಡ್ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋಸ್ ಅಲ್ಲಿ ಯಾವುದೇ ತರಹದ ನಿಮ್ಮ ಓನ್ ವಾಯ್ಸ್ ನ ನೀವು ಆಡ್ ಮಾಡಿಲ್ಲ, ಬೇರೆಯವರ ವಿಡಿಯೋನ ನೀವು ಡೈರೆಕ್ಟ್ ಆಗಿ ರೀಅಪ್ಲೋಡ್ ಮಾಡ್ತಾ ಇದ್ದೀರಾ, ಅಂತಹ ಎಲ್ಲಾ ವಿಡಿಯೋಸ್ ನ ನೀವು ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೈ ಮಾಡಿದ್ರೆ ನಿಮ್ಮ ಚಾನಲ್ ಸರಿ ಹೋಗುತ್ತೆ. ಬಟ್ ಇನ್ ಕೇಸ್ ಆ 30 ವಿಡಿಯೋದಲ್ಲಿ ಈ ತರದ ಯಾವುದೇ ಪ್ರಾಬ್ಲಮ್ ನಿಮ್ಗೆ ಕಾಣಿಸ್ತಾ ಇಲ್ಲ, ಎಲ್ಲಾ ವಿಡಿಯೋ ನಿಮ್ಮದೇ ಆದಂತಹ ಓನ್ ಕಂಟೆಂಟ್ ಇದೆ ಅಂದ್ರೆ ಮತ್ತೆ ಇಲ್ಲಿ ಕಂಟೆಂಟ್ ಅಲ್ಲಿ ಹೋಗಿ ಈಗ ಸಾರ್ಟ್ ಬೈ ಮೋಸ್ಟ್ ರೀಸೆಂಟ್ ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲೇನಿದೆ ರೀಸೆಂಟ್ ಆಗಿ ಯಾವೆಲ್ಲ ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ಅದೆಲ್ಲ 1 by 1 ಇಲ್ಲಿ ತೋರಿಸುತ್ತೆ. ಇದ್ರಲ್ಲೂ ಕೂಡ ಫಸ್ಟ್ 30 ವಿಡಿಯೋಸ್ ನ ನೀವು ಚೆಕ್ ಮಾಡಿ. ಇಲ್ಲಿ ನಿಮ್ಗೆ ರಿಯೂಸ್ ಕಂಟೆಂಟ್ ಇರುವಂತಹ ವಿಡಿಯೋಸ್ ಸಿಗುತ್ತೆ. ಇದು ಬಂದು ಫಸ್ಟ್ ಮೆಥಡ್ ಆಯ್ತು. ಸೆಕೆಂಡ್ ಮೆಥಡ್ ಏನಂತ ಕೂಡ ತಿಳ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಮೆಥಡ್ ವರ್ಕೌಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಮೆಥಡ್ ಅಲ್ಲಿ ಪಕ್ಕ ನೀವು ರಿಯೂಸ್ ಕಂಟೆಂಟ್ ವಿಡಿಯೋ ಯಾವ್ದಂತ ಕಂಡುಹಿಡಿಯಬಹುದು. ಅದೇ ರೀತಿ ಇನ್ನೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಹೆಲ್ಪ್ಫುಲ್ ವಿಡಿಯೋಸ್ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನಿಮ್ಮಿಂದ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಸೊ ಈಗೇನ್ ಮಾಡಿ ಅನಾಲಿಟಿಕ್ಸ್ ಅಲ್ಲಿ ಹೋಗಿ ಇಲ್ಲಿ ನೋಡಿ ಲಾಸ್ಟ್ 28 ಡೇಸ್ ನಲ್ಲಿ ಟಾಪ್ ಕಂಟೆಂಟ್ ಯಾವುದು ಅಂತ ತೋರಿಸುತ್ತೆ. ಅಂದ್ರೆ ಒಂದು ತಿಂಗಳಿಂದ ನಿಮ್ಮ ಯಾವ ಕಂಟೆಂಟ್ ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾವ ವಿಡಿಯೋಸ್ಗೆ ಒಳ್ಳೆ ವ್ಯೂಸ್ ಬರ್ತಾ ಇದೆ ಅಂತ ಇಲ್ಲಿ ನಿಮ್ಗೆ ಲಿಸ್ಟ್ ತೋರಿಸುತ್ತೆ. ಇಲ್ಲಿ ನಿಮ್ಗೆ ಒಂದು ಸೀಕ್ರೆಟ್ ನ ಹೇಳ್ತೀನಿ. ನಿಮ್ಮ ರಿಯೂಸ್ ಕಂಟೆಂಟ್ ವಿಡಿಯೋ ಏನಿರುತ್ತಲ್ಲ ಆ ವಿಡಿಯೋಗೆ ಒಳ್ಳೆ ವ್ಯೂಸ್ ಬಂದಿರುತ್ತೆ. ಇದೊಂದು ಟಿಪ್ ನಿಮ್ಗೆ ಯಾವ ವಿಡಿಯೋ ಮೇಲೆ ರಿಯೂಸ್ ಕಂಟೆಂಟ್ ಇರಬಹುದು ಅಂತ ತಿಳ್ಕೊಳ್ಳಕ್ಕೆ. ಸೊ ಇಲ್ಲೇನಿದೆ ಟಾಪ್ ಕಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಟಾಪ್ 10 ವಿಡಿಯೋಸ್ ನಿಮ್ಗೆ ತೋರಿಸುತ್ತೆ. ಸೊ ಇದನ್ನು ಕೂಡ 1 by 1 ಚೆಕ್ ಮಾಡಿ. ಸೊ ಚೆಕ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಒಂದ್ಸತಿ ನೀವು ರಿಯೂಸ್ ಕಂಟೆಂಟ್ ಯಾವ್ದು ಅಂತ ತಿಳ್ಕೊಂಡ್ಮೇಲೆ ರೀಅಪ್ಲೈ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಸೆಕೆಂಡ್ ಮೆಥಡ್ ಇಂದ ಟಾಪ್ ಕಂಟೆಂಟ್ ಅಲ್ಲಿ ನಿಮ್ಗೆ ರಿಯೂಸ್ ಕಂಟೆಂಟ್ ಇದ್ರೆ ಅಲ್ಲಿಂದ ನೀವು ಈಸಿಯಾಗಿ ಆ ಒಂದು ವಿಡಿಯೋನ ರಿಮೂವ್ ಮಾಡಬಹುದು. ಸೊ ನಿಮ್ಗೆ ಫಸ್ಟ್ ಮೆಥಡ್ ಗೊತ್ತಾಯ್ತು, ಸೆಕೆಂಡ್ ಮೆಥಡ್ ಕೂಡ ಗೊತ್ತಾಯ್ತು. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದೀರಾ ಅಂದ್ರೆ ಒಂದು ಬೋನಸ್ ಟಿಪ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಅದೇನಪ್ಪಾ ಅಂದ್ರೆ ನಿಮ್ಗೆ ಫಸ್ಟ್ ಮೆಥಡ್ ಅಲ್ಲಾಗ್ಲಿ ಅಥವಾ ಸೆಕೆಂಡ್ ಮೆಥಡ್ ಅಲ್ಲಾಗ್ಲಿ ಎಲ್ಲೂ ಕೂಡ ರಿಯೂಸ್ ಕಂಟೆಂಟ್ ಸಿಕ್ಕಿಲ್ಲಪ್ಪ ಅಂದ್ರೆ ಒಂದೇ ಒಂದು ಕೆಲಸ ಮಾಡಿ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕನೆಕ್ಟ್ ಆಗಿ ನಿಮಗೆ ಬೇಕಂದ್ರೆ ಪರ್ಸನಲ್ ಆಗಿ ನಿಮ್ಮ ಯೂಟ್ಯೂಬ್ ಅಕೌಂಟ್ ನ ನಾನು ಒಮ್ಮೆ ಚೆಕ್ ಮಾಡ್ತೀನಿ. ಅಲ್ಲೇನಾದ್ರೂ ರಿಯೂಸ್ ಕಂಟೆಂಟ್ ಇದ್ರೆ ಯಾವ ವಿಡಿಯೋದಲ್ಲಿದೆ, ಅದು ಯಾಕೆ ಬಂದಿದೆ ಅಂತ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಮುಖಾಂತರ ನೀವು ಈಸಿಯಾಗಿ ಆ ಒಂದು ವಿಡಿಯೋನ ರಿಮೂವ್ ಮಾಡಬಹುದು. ನಿಮ್ಗೂ ಟೈಮ್ ಉಳಿಯುತ್ತೆ, ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ. ನಿಮ್ಮ ಚಾನಲ್ ನಲ್ಲಿ ಯಾವುದೇ ತರಹದ ರಿಯೂಸ್ ಕಂಟೆಂಟ್ ನೀವು ಯೂಸ್ ಮಾಡಿಲ್ಲ, ಆದ್ರೂ ನಿಮ್ಗೆ ರಿಯೂಸ್ ಕಂಟೆಂಟ್ ಬಂದಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಅಪೀಲ್ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋದು. ಅದಕ್ಕೂ ಕೂಡ ಒಂದು ಪ್ರೋಸೆಸ್ ಇದೆ. ಅದನ್ನ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದೀನಿ. ಅದನ್ನ ತಿಳ್ಕೊಳ್ಳಕ್ಕೆ ಸ್ಕ್ರೀನ್ ಮೇಲೆ ಇರುವಂತಹ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ.